ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಕರಾವಳಿ ಭಾಗದ ಕಲಸು ಅವರೆಕಾಳು ಹಾಗೂ ಸಿಹಿ ಕುಂಬಳಕಾಯಿ ಅಥವಾ ಚೀನಿಕಾಯಿಯಿಂದ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನಮ್ಮನೆಯಲ್ಲಿ ನಾವಿದಕ್ಕೆ ಮೆಣಸು ಮೇಲಾರ ಅಂತ ಹೇಳ್ತೇವೆ. ಅನ್ನದೊಂದಿಗೆ ಚಪಾತಿಗೂ ಕೂಡ ಒಂದೊಳ್ಳೆಯ ಕಾಂಬಿನೇಷನ್. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಅವರೆಕಾಳನ್ನು ಬೇಯಿಸಬೇಕು. 1 ಕಪ್ ಅವರೆಕಾಳನ್ನು ಕುಕ್ಕರಿಗೆ ಹಾಕಿ ಕಾಳಿಗೆ ಬೇಕಾಗುವಷ್ಟು ಉಪ್ಪು, 3/4 ಕಪ್ ನೀರು ಹಾಕಿ ಮುಚ್ಚಳವನ್ನು ಮುಚ್ಚಿ 5 ವಿಸಿಲ್ ಹಾಕಿ ಅವರೆಕಾಳನ್ನು ಸಾಫ್ಟ್ ಆಗಿ ಬೇಯಿಸ್ತಾ ಇದ್ದೇನೆ. 1 ಚೀನಿಕಾಯಿಯ ಚಿಕ್ಕ ಪೋರ್ಷನ್ ತಗೊಂಡಿದ್ದೇನೆ. ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕದಾಗಿ ಹೋಳುಗಳನ್ನಾಗಿ ಮಾಡಿ ಪಾತ್ರೆಗೆ ವರ್ಗಾಯಿಸಿ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿನ ಪುಡಿ, 1/2 ಕಪ್ ನೀರು ಹಾಕಿ ಚೀನಿಕಾಯಿಯನ್ನು ಸಹ ಬೇಯಿಸಬೇಕು. ಇದಕ್ಕೆ ಬೆಲ್ಲ ಕೂಡ ಹಾಕ್ತಾರೆ, ಬೇಕಿದ್ರೆ ಬೆಲ್ಲ ಸೇರಿಸಿ ಬೇಯಿಸಿ. ಇದಕ್ಕಿರುವ ಮಸಾಲ ತಯಾರಿಸೋದಕ್ಕೆ ಮಿಕ್ಸರ್ ಜಾರಿಗೆ 3/4 ಕಪ್ ಹಸಿ ತೆಂಗಿನ ತುರಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ನಾನು 5 ಹಾಕಿದ್ದೇನೆ. ಹಸಿಮೆಣಸಿನಕಾಯಿಯ ಬದಲಾಗಿ ಒಣಮೆಣಸಿನಕಾಯಿಯನ್ನು ಹಾಕ್ಕೋಬೋದು. 1/2 ಚಮಚ ಜೀರಿಗೆ ಹಾಕಿ 1 ರೌಂಡ್ ತಿರುವಿದ ನಂತರ ನೀರು ಸೇರಿಸಿ ನುಣ್ಣಗೆ ಅರ್ಕೊಳ್ಬೇಕು. ಮಸಾಲ ರೆಡಿ ಆಯಿತು. ಈ ಕಡೆ ಅವರೆಕಾಳು ಸಹ ಮೆದುವಾಗಿ ಬೆಂದಿದೆ, ಹಾಗೆಯೇ ಸಿಹಿ ಕುಂಬಳಕಾಯಿ ಕೂಡ ಬೆಂದಿದೆ. ಇನ್ನು ಬೆಂದಿರುವ ಅವರೆಕಾಳು, ರುಬ್ಬಿರುವ ಮಸಾಲ ಎಲ್ಲವನ್ನು ಚೀನಿಕಾಯಿ ಮಿಶ್ರಣಕ್ಕೆ ಹಾಕಿ 1/4 ಕಪ್ ನೀರು ಸೇರಿಸ್ತಾ ಇದ್ದೇನೆ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಇದರ ಹದ ಸ್ವಲ್ಪ ದಪ್ಪವಾಗಿಯೇ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಿ. 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಈ ಹದದಲ್ಲಿದೆ. ಬಿಸಿ ಆರಿದ ನಂತರ ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ. ಒಗ್ಗರಣೆಗೆ 1 ಚಮಚ ಎಣ್ಣೆ, 1/2 ಚಮಚ ಸಾಸಿವೆ, 1/2 ಚಮಚ ಉದ್ದಿನಬೇಳೆ, 1 ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆ ಚಟಪಟ ಅಂದಾಗ ಚಿಟಿಕೆ ಇಂಗು ಹಾಕಿ ಕರಗಿಸಿ 1 ದಂಟು ಕರಿಬೇವಿನ ಎಲೆ ಹಾಕಿ ಒಗ್ಗರಣೆಯನ್ನು ಸೇರಿಸಿದರೆ ಸಿಂಪಲ್ ಹಾಗೂ ಸೀಸನಲ್ ಸ್ಪೆಷಲ್ ಅವರೆಕಾಳು ಚೀನಿಕಾಯಿ ಕಲಸು ಬೆಂದಿ ಅಥವಾ ಮೆಣಸು ಮೇಲಾರ ರೆಡಿ ಆಗುತ್ತೆ. ನೀವು ಕೂಡ ರೆಸಿಪಿಯನ್ನು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.